ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ಎಜುಕೇಷನಲ್ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ನೀಡಲು ಹೋಗ್ತಾ ಇದ್ದೇನೆ. ಮುಂದೋಕ್ಕಿಂತ ಮುಂಚೆ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಹಾಗೂ ಕ್ವಿಕ್ ಅಪ್ಡೇಟ್ಸ್ನ ಪಡೆಯಲು ಇನ್ಸ್ಟಾನಲ್ಲೂ ಸಹ ಫಾಲೋ ಮಾಡ್ಬೋದು. ಅದರ ಐಡಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಮೊದಲನೇ ಮಾಹಿತಿ, ರಿವ್ಯಾಲ್ಯೂಯೇಷನ್ ಡೇಟ್ನಲ್ಲಿ ಎಕ್ಸ್ಟೆಂಡ್ ಮಾಡಲಾಗಿದೆ, ಅದರ ಬಗ್ಗೆ ಇದೆ. ಕರ್ನಾಟಕ PUC ಬೋರ್ಡ್ ಇಲ್ಲಿ ದಿನಾಂಕವನ್ನು ಅಂದರೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಲು ದಿನಾಂಕವನ್ನಲ್ಲಿ ವಿಸ್ತರಣೆ ಮಾಡಲಾಗಿದೆ. ಸೊ ಆಗಸ್ಟ್ 14 ಕೊನೆಯ ದಿನಾಂಕವಾಗಿದೆ. ಯಾಕೆಂದರೆ ಪೋಷಕರು ಮತ್ತು ವಿದ್ಯಾರ್ಥಿಗಳ ಕೋರಿಕೆ ಮೇರೆಗೆ ಸ್ಕ್ಯಾನ್ಡ್ ಕಾಪಿಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಆ ವಿದ್ಯಾರ್ಥಿಗಳು ಮಾತ್ರ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬಹುದಿಲ್ಲ. ಇದುವರೆಗೂ ಅಪ್ಲೈ ಮಾಡಿಲ್ವೋ ರಿವ್ಯಾಲ್ಯೂಯೇಷನ್ ಡೇಟ್ಗೆ ಅಂದರೆ ಕೊನೆಯ ದಿನಾಂಕ ಮುಗಿದಾದ್ಮೇಲೆ ಅಂತ ಗೊತ್ತಾಗಿರುತ್ತೆ. ಸೊ ದಯವಿಟ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಹೇಳಿ ರಿವ್ಯಾಲ್ಯೂಯೇಷನ್ ಡೇಟ್ ಇನ್ನೂ ಇದೆ, ಬಟ್ ಸ್ಕ್ಯಾನ್ ಕಾಪಿ ಬಂದ ನಂತರ ನೀವು ನಿಮ್ಮ ಲೆಕ್ಚರ್ಸ್ಗೆ ತೋರಿಸಿ ಇನ್ನೊಂದು ಸಲ ಅನಲೈಸ್ ಮಾಡಿ ನಂತರ ರಿವ್ಯಾಲ್ಯೂಯೇಷನ್ ಹಾಕಿ. ಯಾಕೆಂದರೆ ರಿವ್ಯಾಲ್ಯೂಯೇಷನ್ನಲ್ಲಿ ಮಾರ್ಕ್ ಕಡಿತವಾಗುವಂತಹ ಚಾನ್ಸಸ್ ಸಹ ಇರುತ್ತೆ. ಮತ್ತು ನಿಮಗೆ ಹಳೆ ಅಂಕಗಳು ಬೇಕು ಅಂತಂದರೆ ಅಲ್ಲಿ ನಿಮಗೆ ಕೊಡುವುದಿಲ್ಲ. ಸೊ ಹಾಗಾಗಿ ರಿವ್ಯಾಲ್ಯೂಯೇಷನ್ ಹಾಕೋದಕ್ಕಿಂತ ಮುಂಚೆ ದಯವಿಟ್ಟು ಭಾಳ ಅಂದರೆ ಯೋಚನೆ ಮಾಡಿ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿ. ನೆಕ್ಸ್ಟ್ ಮಾಹಿತಿ, ಕಾಮೆಟ್ಗೆ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹದ್ದು. ಅಬ್ದುಲ್ ಖಾನ್ ಎನ್ನುವವರು ಕಾಮೆಟ್ಗೆ ಪರೀಕ್ಷೆಯನ್ನು ಮುಂದೂಡಿ ಅಂತ ಹೇಳಿ ಹೈಕೋರ್ಟ್ಗೆ PIL ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಿಂದೆಯೂ ಸಹ ಕರ್ನಾಟಕ CETಯನ್ನು ಮುಂದೂಡಿ ಅಂತ ಹೇಳಿ PILನು ಸಲ್ಲಿಸಿದರು. ಸೊ ಈಗ ನೋಡಿ, ಇವತ್ತು 13 ಅಂದರೆ 19ನೇ ತಾರೀಕು ಪರೀಕ್ಷೆ ಇದೆ. ಸೊ 2 ಅಥವಾ 3 ದಿನಗಳಾದ ನಂತರ ಅದರ ಬಗ್ಗೆ ವಿಚಾರಣೆ ಇರುತ್ತೆ. ಮತ್ತೆ ಪರೀಕ್ಷೆ 1 or 2 ಡೇಸ್ ಮೊದಲಿರುವಾಗ ಒಂದು ವಿಚಾರಣೆ ನಡೆಯುವಾಗ ಸೊ ವಿದ್ಯಾರ್ಥಿಗಳು ಸುಮಾರು 6-7 ತಾಸು ಅದರಲ್ಲೇ ಕಳೆಯುತ್ತಾರೆ. ಸೊ ನಂತರ ಮತ್ತೆ ಫೈನಲಿ ನಿಮಗೆ ಗೊತ್ತಿರುವಾಗ ಏನು ಫಲಿತಾಂಶ ಬರುತ್ತೆ ಅನ್ನೋದು ನಿಮಗೆ ಗೊತ್ತು, ಹೈಕೋರ್ಟ್ ಏನು ಹೇಳುತ್ತೆ ಅಂತೇಳಿ. ಸೊ ದಯವಿಟ್ಟು ಇದರಲ್ಲಿ ಟೈಮ್ನ ವೇಸ್ಟ್ ಮಾಡಬೇಡಿ. ಯಾಕಂದರೆ KCET ಸಂದರ್ಭದಲ್ಲಿ ನಮ್ಮೆಲ್ಲ ಭಾಳಷ್ಟು ವಿದ್ಯಾರ್ಥಿಗಳು ನಾಳೆ ಇದೆ ಅಂದರೆ ಇವತ್ತು ಭಾಳಷ್ಟು ಸಮಯನ ವೇಸ್ಟ್ ಮಾಡಿದ್ದೀರಾ. ಅದರಲ್ಲಿ ಒಂದು ಸ್ಟಡಿಯಲ್ಲಿ ಭಾಳಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ಕೋತಾ ಇದ್ದೀನಿ. ಸೊ ಇವರು ಪರೀಕ್ಷೆ ಸಮೀಪವಿದ್ದಾಗನೇ PILನ ಅಪ್ಲೈ ಮಾಡ್ತಾರೆ. ಮೊದಲೇ ಅಪ್ಲೈ ಮಾಡಿದ್ರೆ ಏನೋ ಯೂಸ್ಫುಲ್ ಆಗ್ಬೋದೇನೋ, ಬಟ್ ಪರೀಕ್ಷೆ ಭಾಳ ಸಮೀಪ ಇರುವಾಗ PIL ಅಪ್ಲೈ ಮಾಡೋದ್ರಿಂದ ವಿದ್ಯಾರ್ಥಿಗಳ ಅಲ್ಲಿ ಒಂದು ಮೈಂಡ್ ಡೈವರ್ಟ್ ಆಗುತ್ತೆ. ಸ್ಟಡಿಲಿ 100% ಇಲ್ಲಿ ಭಾಳ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ಇವರು ಅರ್ಜಿಯಲ್ಲಿ ಹಾಕಿರುವುದೇನಪ್ಪ ಅಂದರೆ ಸುಮಾರು 300 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ ಮತ್ತು ಕೊರೋನಾ ದಿನದಿಂದ ದಿನಕ್ಕೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಮತ್ತು ಮೃತರ ಸಂಖ್ಯೆ ಸಹ ಹೆಚ್ಚಾಗ್ತಾ ಇದೆ. ಸೊ ಆ ಕಾರಣದಿಂದಾಗಿ ಈಗ ಪರೀಕ್ಷೆ ನಡೆಸುವುದು ಸೂಕ್ತವಲ್ಲ, ಪರೀಕ್ಷೆಯನ್ನು ಮುಂದೂಡಿ ಅಂತ ಅರ್ಜಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಸೊ ನನ್ನ ಒಂದು ಮನವಿ ಏನು ಅಂತಂದರೆ ದಯವಿಟ್ಟು ನೀವು ಸ್ಟಡಿ ಕಡೆ ಫೋಕಸ್ ಮಾಡಿ. ಆ ರೀತಿ ಯಾವುದೇ ರೀತಿ ನಿರ್ಧಾರ ಬಂದರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಏನಾಗುತ್ತೋ ಏನಿಲ್ಲ ಅಂತೇಳಿ ದಯವಿಟ್ಟು ಮಾಸ್ ಟ್ವೀಟ್ ಮಾಡೋದಾಗಲಿ ಮತ್ತು ಆಮೇಲೆ ನೀವು ಈ ಒಂದು ಟೈಮಲ್ಲಿ ಅಂದರೆ ಪೋಸ್ಟ್ ಮಾಡಾಗುತ್ತೆ ಅನ್ನೋ ವಿಚಾರದಲ್ಲಿ ದಯವಿಟ್ಟು ಟೈಮ್ನ ವೇಸ್ಟ್ ಮಾಡಬೇಡಿ. ನೀವು ಸ್ಟಡಿ ಮಾಡೋದಕ್ಕೆ ಆಗೋದಿಲ್ಲ. ಇದೊಂದು ನನ್ನ ಮನವಿ ಇದೆ. ಸೊ ದಯವಿಟ್ಟು ಆಗಸ್ಟ್ 19ಗೆ ಪರೀಕ್ಷೆ ಇದೆ ಅಂತ ಅಂದ್ಕೊಂಡು ನೀವು ನಿಮ್ಮ ಸ್ಟಡಿನ ಕಂಟಿನ್ಯೂ ಮಾಡಿ. ಈಗ ನೋಡೋಣ, PUC ಫಸ್ಟ್ ಇಯರ್ ಅಡ್ಮಿಷನ್ ಬಗ್ಗೆ ಒಂದು ಮಾಹಿತಿ ಬಂದಿದೆ. ಅದೇನಪ್ಪ ಅಂದರೆ ಕರ್ನಾಟಕ PU ಬೋರ್ಡ್ PUC ಫಸ್ಟ್ ಇಯರ್ ಅಡ್ಮಿಷನ್ಗಾಗಿ ಮಾರ್ಗಸೂಚಿನ ಆಲ್ರೆಡಿ ಬಿಡುಗಡೆ ಮಾಡಲಾಗಿದೆ. ಸೊ ಅದರ ಪ್ರಕಾರ ಇವತ್ತು ಅಂದರೆ ಆಗಸ್ಟ್ 13ರಿಂದ ಅಡ್ಮಿಷನ್ ಪ್ರಕ್ರಿಯೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕ PU ಬೋರ್ಡ್ ಮಂಡಳಿ ಮಾರ್ಗಸೂಚಿಯ ಪ್ರಕಾರ ಹೇಳಬೇಕು ಅಂತಂದರೆ ಅಡ್ಮಿಷನ್ ಅರ್ಜಿಯನ್ನು ನೀವು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಕೊಡ್ಬೋದು ಅಂತ ಹೇಳಲಾಗ್ತದೆ. ಆನ್ಲೈನ್ ಅಂದರೆ ಭಾಳ ಉತ್ತಮವಾಗುತ್ತೆ, ಸಾಧ್ಯವಾದರೆ ಆನ್ಲೈನ್ ಮಾಡಿ ಅಂತ ಹೇಳಲಾಗ್ತಾಯಿದೆ. ಅಥವಾ ಆಫ್ಲೈನ್ ಮಾಡಬೇಕು ಅಂತಂದರೆ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಅಡ್ಮಿಷನ್ ಅರ್ಜಿಯನ್ನು ಅಲ್ಲಿ ಕೊಡಿ ಅಂತ ಹೇಳಲಾಗ್ತದೆ. ಅಂದರೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋದು ಭಾಳ ಮುಖ್ಯವಾಗಿರುತ್ತೆ. ಕೊನೆ ಮಾಹಿತಿ, ಅಗ್ರಿಕೋಟದಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗಾಗಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದಕ್ಕಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ನಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಮತ್ತು ಲಿಂಕ್ ಸಹ ಇಲ್ಲಿ ಪ್ರೊವೈಡ್ ಮಾಡಲಾಗಿದೆ. ಆ್ಯಕ್ಚುಲಿ ಇದು ಸ್ವಲ್ಪ ಬೇಗ ಮಾಡಬೇಕಾಗಿತ್ತು, ಆದರೆ ಭಾಳ ಲೇಟ್ ಮಾಡಿದ್ದಾರೆ. ಆಲ್ರೆಡಿ ಭಾಳಷ್ಟು ವಿದ್ಯಾರ್ಥಿಗಳು ಗೊತ್ತು. ಬಟ್ ಎನಿವೆ, ಆ್ಯಸ್ ಪರ್ ದ ರೂಲ್ ಕರ್ನಾಟಕ ನಾವೆಲ್ಲರೂ ಅಪ್ಲೈ ಮಾಡಿರುವಂಥದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂಡರ್. ಸೊ ಹಾಗಾಗಿ ಏನೇ ಒಂದು ವೇಳೆ ಕಾರ್ಯ ಆದರೂ ಸಹ ಕಂಪಲ್ಸರಿ ನಮಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮುಖಾಂತರವೇ ಆಗಬೇಕು ವಿನಃ ಬೇರೆ ವೆಬ್ಸೈಟ್ಗೆ ಹೋಗಿ ಮಾಡಾಗಿರೋದಿಲ್ಲ. ಈ ವೆಬ್ಸೈಟ್ ಮುಖಾಂತರ ಬೇರೆ ವೆಬ್ಸೈಟ್ಗೆ ಡೈರೆಕ್ಟ್ ಆಗೋದು ಓಕೆನೇ, ಆದರೆ ಬಹಳ ಲೇಟಾಗಿ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಫಿಷಿಯಲ್ ವೆಬ್ಸೈಟಲ್ಲಿ. ಸೊ ಎನಿವೆ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಕೊನೆಯ ದಿನಾಂಕದಲ್ಲಿ 18 ಆಗಸ್ಟ್ ಆಗಿದೆ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತು ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಮತ್ತು ಸಪ್ಲಿಮೆಂಟ್ರಿ ಕ್ಲಾಸಸ್ ಆಗಿರ್ಬೋದು, ಲಾಂಗ್ ಟರ್ಮ್ PCMB ಕ್ಲಾಸಸ್ಗಾಗಿ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನಲ್ ಅಪ್ಡೇಟ್ನೊಂದಿಗೆ. ಟೇಕ್ ಕೇರ್, ಬಾಯ್.